ನಾನು ಕಾಂಗ್ರೆಸ್ನಾಗೆ 20 ವರ್ಷದಿಂದ ಇದೀನಿ ಸರ್. ಈಗ 4 ದಿನ ಆಯ್ತು ಬಿಜೆಪಿ ಬಂದು ನಾನು ಅವ್ರನ್ನ ಫಸ್ಟ್ ಕಾಂಗ್ರೆಸ್ ಅಲ್ಲಿ ಇದ್ದೆ. ಎಷ್ಟು ವರ್ಷ ಇದ್ರಿ? 20 ವರ್ಷ ದಿವಸ ನಮ್ಮ ಅಪ್ಪಾಜಿ ಕಾಲದಿಂದ ಇದೀನಿ ನಾನು. ಈ ಮೊನ್ನೆ 4 ದಿನದಿಂದ ಟರ್ನ್ ಆಗಿ ಒಂದು ಬಡ ಕುಟುಂಬದಿಂದ ನಮ್ಮ ಶ್ರೀನಿವಾಸ್ ಅವರು ಬಂದರೆ ಬರೀ ಅವ್ರನ್ನ ಗೆಲ್ಲಿಸಲೇಬೇಕಾಗಿ ಬಂದಿವಿ. ಪ್ರತಿ ಸಣ್ಣ ರಾಜ್ಯ ಮನೆಯಲ್ಲಿ ಅವರೇ ಮಾಡ್ಕೊಂತ ಹೋದ್ರೆ ಆಗೋದಿಲ್ಲ ಅದಲ್ಲ. ಆಮೇಲೆ ಇನ್ನೊಂದು ಅವ್ರ ಮನೆಗೆ ಹೋಗ್ಬೇಕಂದ್ರೆ ನಾವು ನಮ್ಮ ಕಾಂಗ್ರೆಸ್ ಲೀಡರ್ಗಳು ಕರ್ಕೊಂಡೆ ಅವ್ರ ಮನೆ ಒಳಗೆ ಹೋಗ್ಬೇಕು ನಾವು. ಅವ್ರನ್ನ ಭೇಟಿ ಆಗ್ಬೇಕಂದ್ರೆ ಸಾಧ್ಯನೇ ಇಲ್ಲ ಸರ್. ಆಮೇಲೆ ನಮ್ಮ ಬಿಜೆಪಿ ಈಗ ನಾನು 4 ದಿನ ಬಂದು ಅವಾಗಲೇ ಇತ್ತು ಸರ್. ಅವ್ರನ್ನ ಕಾಣ್ಬೇಕಂದ್ರೆ ಅವ್ರ ಲೀಡರ್ಗಳನ್ನ 4-5 ಜನ ಕರ್ಕೊಂಡು 2-3 ದಿನ ವಾರ ಆಗಲಿ ಕಾದಿದ್ದು ಕರ್ಕೊಂಡು ಹೋಗ್ಬೇಕು. ಬಂದ್ರೆ ಬರ್ಬೋದು, ಬರ್ಲಂಗಿರ್ಬೋದು. ನಮ್ಮ ಏನಾಗುತ್ತೆ ಕಾರ್ಯ ಕೆಲಸಗಳು ಅಲ್ಲಿಗೆ ಲಾಸ್ಟ್. ಈಗ 4 ದಿನದಿಂದ ಬಂದ ಮೇಲೆ ಬಿಜೆಪಿಯಲ್ಲಿ ಪ್ರತಿ ಯುವಕರಿಗೂ ಒಂದು ಸ್ಥಾನಮಾನನ ಬಿಜೆಪಿ ಕೊಡ್ತಿದಾರೆ ಸರ್. ನಮಗೆ ಅವರೆಲ್ಲ ಮಾದರ್ಸೋದಲ್ಲಿ ಕತ್ತೇಳದಲ್ಲಿ ಮಾಡ್ತಿದಾರೆ ಸರ್. ಮಾಡ್ತಿದಾರೆ ಸರ್. ನಮಗೆ ಮಕ್ಕಳು ಬೆಳಿಬೇಕು ಖಂಡಿತ ಸರ್. ನೋಡ್ರಿ ಬಡ ಕುಟುಂಬ ಇವರಿಗೆ ಶ್ರೀನಿವಾಸ ಕೊಟ್ಟಿದ್ದಾರೆ ಟಿಕೆಟ್. ಅಂದ್ರೆ ಎಂತೆಂತ ಲೀಡರ್ಗಳೆಲ್ಲ ಬಿಜೆಪಿಯಲ್ಲಿ ಬಟ್ ಗುರುತಿಸಿ ಕೊಟ್ಟಿದ್ದಾರೆ ಅಂದ್ರೆ ಅದು ಅರ್ಥ ಮಾಡ್ಕೋಬೇಕು ಸರ್. ನಾವು ಈ ಸರಿ ಪ್ರತಿಯೊಬ್ಬರು ಮಾಡೇ ಮಾಡ್ತಾರ ಸರ್. ಗೆದ್ದೇ ಗೆಲ್ತಾರ ಅವ್ರು. ಯಾವ ಕಾರಣಕ್ಕೂ ಸೋಲಕ್ ಚಾನ್ಸ್. ಕಾಂಗ್ರೆಸ್ ಅಲ್ಲಿ ಇದ್ರಿ, ಬಿಜೆಪಿ ಬಂದ್ರೆ ಹೌದು ಸರ್. ಕಾಂಗ್ರೆಸ್ ನ ಮುಗಿಸ್ಲೇಬೇಕು. 100% ಬಿಜೆಪಿ ಗೆದ್ದೇ ಗೆಲ್ತಾರ ಸರ್. ಹೌದು ಸರ್. ಸೊ ನೀವು ಅದನ್ನ ನೋಡಿ ಬೇಸತ್ತಿ ಈಗ ಟರ್ನ್ ಆಗಿದೆ ಸರ್. ಇವಾಗಿಂದ 4 ದಿನದಿಂದ ಟರ್ನ್ ಆಗಿದೆ ಸರ್. ಇರೋ ಬೆಂಬಲ ನೋಡಿದ್ರೆ 100% ನಮ್ಮ ಬಿಜೆಪಿ ಯಾವುದೇ ಕಾರಣಕ್ಕೂ ಸೋಲಕ್ ಚಾನ್ಸೇ ಇಲ್ಲ. 100% ಗೆದ್ದೇ ಗೆಲ್ತಾರ ಸರ್. ಪೂರಾ ಬೆಂಬಲ ಇದೆ ಎಲ್ಲರದು. ಸ್ವಂತ ಬೆಂಬಲದಿಂದ ಬಂದಿರಲ್ಲ, ದುಡ್ಡು ಇಸ್ಕೊಂಡು ಬಂದಿರಲ್ಲ. ದುಡ್ಡು ಅವೆಲ್ಲ ಅಲ್ಲ. ಓಕೆ ಸರ್, ನಾವೆಲ್ಲ ದುಡ್ಡಿಗೆಲ್ಲ ಇದಾಗಲ್ಲ. ವ್ಯಕ್ತಿ ಮುಖ್ಯ. ಶ್ರೀನಿವಾಸ್ ಸರ್ ಅವ್ರದಲ್ಲ ಬಡ ಕುಟುಂಬದಿಂದ ಬಂದವರು. ಅವರು ಅವ್ರನ್ನ ನಾವು ಗೆಲ್ಲಿಸಲೇಬೇಕಾಗಿ. ಹೆಣ್ಮಕ್ಳಿಗೆಲ್ಲ ತಿಂಗಳು 2,000 ಕೊಡ್ತಾರೆ ಸರ್. ನಮ್ಮದು ಈ ಕಡೆ ಕಸ್ಕೊಂತಾರೆ, ಈ ಕಡೆ ಕೊಡ್ತಾರೆ ಸರ್. ಅಲ್ಲ ಸರ್, ಈ ಕಡೆ ಕೊಡ್ತಾರೆ, ನಮ್ದು ತಗೊಂತಾರೆ. ಯಾವ ಪ್ರತಿಯೊಂದು ಏನಾರ ಗ್ಯಾರಂಟಿ ಮೇಲೆ ಪೆಟ್ರೋಲ್ ತಗೊಂತಾರೆ, ಗ್ಯಾಸ್ ತಗೊಂತಾರೆ. ನಮಗೆ ಗೊತ್ತಾಗಲ್ಲ. ಎಣ್ಣೆ ಸರ ಹೊಡಿತಾರಲ್ಲ ಅದ್ರಾಗೂ ತಗೊಂತಾರೆ. ತಗೊಂತಾರೆ, ಅವ್ರಿಗೆ ಕೊಡ್ತಾರೆ. ಅದು ಎಷ್ಟು ಈಗ 3-4 ತಿಂಗಳಿಗೆ ಒಂದು ಕೊಡ್ತಾರೆ. 3-4 ತಿಂಗಳು 2,000 ಬರ್ತಾವೆ. ಈ ಎಲೆಕ್ಷನ್ ಬಂತ ಮೊನ್ನೆ 2 ಸರಿ ಹಾಕ್ಯಾರ ಒಂದೇ ತಿಂಗಳಾಗ. ಅದು ಮುಗೀತು. ಅದು ಮುಗಿದ್ರೆ ಮತ್ತೆ ಮುಗಿ ಸಂತೆ ಗೋವಿಂದ. ಎಲೆಕ್ಷನ್ ಮುಗಿಲಿ ಮತ್ತೆ ಅವ್ರು 2,000 ಕಾಣಕಂದ್ ಅಷ್ಟೇ ಸುಖಕ್ಕೆ ಸ್ಪಂದಿಸ್ಬೇಕು. 2,000 ಸ್ವಾಭಿಮಾನ ಪ್ರಶ್ನೆ ಬಂದಾಗ ಬಿಸಾಕ್ಬಿಡ್ತೀರಾ ನೀವೆಲ್ಲ? ಓಕೆ ಸರ್, ಇಲ್ಲ ಅಂತ ಹೇಳಲ್ಲ. ಅಭಿವೃದ್ಧಿ ಆಗ್ಬೇಕು ಸರ್. ಗ್ಯಾರಂಟಿ ಯಾರಿಗೆ ಬೇಕು ಸರ್? ಅದು ತಗೊಂತಾರೆ, ಕೊಡ್ತಾರೆ, ನಮ್ಮನ್ನ ಜೀವ ಹಿಡ್ತಾರೆ. ಬಸ್ ಫ್ರೀ ಎಂತದಪ್ಪ ಅದು? ಬಸ್ ಫ್ರೀ. ಆಮೇಲೆ ಕರೆಂಟ್ ಫ್ರೀ ಎಲ್ಲಿ ಫ್ರೀ ಮಾಡಿದ್ದಾರೆ. ಅದಿಷ್ಟು ಯೂನಿಟು, ಆ ಯೂನಿಟ್ ಇಷ್ಟು. ಮತ್ತೆ ಹಾಲಿನ ಬಿಲ್, ಪೆಟ್ರೋಲ್ ಬಿಲ್ ಎಲ್ಲ ಮೀಟ್ರು. ಅಯ್ಯೋ ಶಿವ. ಟಿ ಸಿ ಈಗ ಮೊದಲಿಗೆ ಬಿಜೆಪಿ ಸರ್ಕಾರದಾಗ ಟಿ ಸಿಗಳು 20,000 ಕಟ್ಟಿದ್ರೆ 25,000 ಕೊಟ್ಟರೆ ಬಂದು ಅಪ್ರೂವ್ ಮಾಡ್ಕೊಡೋರು ಸರ್. ಈಗ 3 ಲಕ್ಷ ಬೇಕು ಸರ್. ಇವತ್ತಿ ಕೂಡ ನಂಬರ್ ಕೂಡ ಮಾಡ್ಸಕ್ಕಾಗ್ತಲ್ಲ ಬೋರಿನ ನಾವು ನಮ್ಮ ಕೈಲಿ. ಈಗ ಮೊನ್ನೆ ಏನ್ ಹೇಳ್ಬಿಡ್ತಾರೆ, ಎಲ್ಲವೂ ಕಟ್ ಮಾಡ್ರಿ, ಬೋರಿನ ನಂಬರ್ ಕಟ್ ಮಾಡ್ರಿ ಅಂತ ಇದು ಮಾಡಿದ್ದಾರೆ, ಹೇಳ್ಬಿಡ್ತಾರೆ. ಅವೆಲ್ಲವೂ ರೈತರಿಗೆ ಗೊತ್ತಾಗಲ್ಲ ಸರ್. ಎಲ್ಲವೂ ಗೊತ್ತಾಗ ಪ್ರತಿಯೊಬ್ರು ಹೆಣ್ಮಕ್ಳು ಗಂಡು ಮಕ್ಕಳು ಇವಾಗಿನ ಸರ್ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಜಾಣರಾಗಿದ್ದಾರೆ. ಇನ್ನು ಬರುವ ಕೆಲವು ದಿನಗಳಲ್ಲಿ ಕಾಂಗ್ರೆಸ್ ದಾವಣಗೆರೆ ಉಳಿಯಕ್ ಸಾಧ್ಯನೇ ಇಲ್ಲ ಸರ್. ಬಿಜೆಪಿ ಸರ್ಕಾರದ ವಿರುದ್ಧನ ಇಲ್ಲ ದಾವಣಗೆರೆಯ ಈ ಒಂದು ಸರ್ಕಾರ ವಿರುದ್ಧ ಸರ್. ಸರ್ಕಾರ ವಿರುದ್ಧನೇ ದಾವಣಗೆರೆ ಅಂತ ಹೇಳ್ತಾರೆ ಸರ್. ಸರ್ಕಾರ ವಿರುದ್ಧನೇ ಹೇಳ್ತಾರೆ. ಅದು ಈ ಕುಟುಂಬದಿಂದಾನೆ ಸರ್ಕಾರದ ವಿರುದ್ಧನೇ ಹೌದು. ಮೇನ್ ಈ ಕುಟುಂಬದಿಂದಾನೆ ಹೌದು. ಖುಷಿಯಾಗಿರ್ಬೇಕಂತಂದ್ರೆ ನಾವು ನಾವೇನೋ ಹೋದ್ಸರಿ ಒಂದ್ ಸ್ವಲ್ಪ ವ್ಯತ್ಯಾಸ ಆಯ್ತು. ಈ ಸರಿ ಎಲ್ಲರೂ ನಾವೆಲ್ಲ ಎತ್ತೆಚ್ಕೊಂಡದವಿ, ಇದು ಮಾಡ್ತಾವಿ, ಮಾಡಿ ತೋರಿಸ್ತಾವಿ. ಇದು ಬಿಜೆಪಿ ಗೆಲ್ಲ ಸತಸಿದ್ಧ. ಬೋಲೋ ಭಾರತ್ ಮಾತಾ ಕಿ.